ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಪ್ಪು ಅಂಡ್ ಮಂಜು ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇದೊಂದು ಸಿಂಪಲ್ ವಿಡಿಯೋ, ಚಿಕ್ಕದಾಗಿದ್ದರೆ ತಾನೇ ನೀವು ಕೂಡ ನೋಡೋದು. ಅದರಿಂದ ಒಂದು ಚಿಕ್ಕದಾದ ವಿಡಿಯೋನ ಶಾರ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ, ದಯವಿಟ್ಟು ನೋಡಿ. ಇವತ್ತಿನ ದಿನ ನಾನು ತುಂಬಾ ಬೇಗ ಅಂದರೆ ಬೇಗ ಇದ್ದೆ. ರಾತ್ರಿ ತುಂಬ ಫುಲ್ ಟೈರ್ಡ್ ಆಗಿತ್ತು ಅಂಥೇಳಿ ಸ್ವಲ್ಪ ರೆಸ್ಟ್ ತೊಗೊಂಡು ನಾನು ಮಲ್ಕೊಂಡೆ. ಫುಲ್ ನಿದ್ದೆ ಬಂದುಬಿಡ್ತು. 3:45 ಆಗಿತ್ತು. ಅಷ್ಟಲ್ಲಿ ಎದ್ದು ಒಳಗಡೆ ಎಲ್ಲ ಸ್ವಲ್ಪ ಏನೋ ಕ್ಲೀನೆಲ್ಲ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಬಂದು ಹೊಸ್ತಿಲು ಎಲ್ಲ ಚೆನ್ನಾಗಿ ಶುದ್ಧ ಮಾಡಿ ರಂಗೋಲಿ ಹಾಕಿಬಿಟ್ಟು ಸ್ನಾನ ಮಾಡಿ ಪೂಜೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಬಂದೆ. ತುಂಬಾ ಕತ್ತಲೆ ಇತ್ತು, ಯಾರೂ ಇರಲಿಲ್ಲ, ಯಾರೂ ಎದ್ದೇ ಇರಲಿಲ್ಲ ನಮ್ಮ ಬಿಲ್ಡಿಂಗಲ್ಲಿ ಇವತ್ತು. ಈ ವರ್ಷ ಹೋದ ವರ್ಷ ಎಲ್ಲ ತುಂಬಾ ಎಚ್ಚರಿಗಿದ್ದು ಏನೆಲ್ಲ ಮಾಡ್ತಾಯಿದ್ರು, ಶಬ್ದ ಕೇಳಿಸ್ತಿತ್ತು. ಈ ವರ್ಷ ಯಾಕೋ ಏನೂ ಕೇಳಿಸ್ತಿಲ್ಲ. ನಂಗೆ ಕೂಡ ಫುಲ್ಲು ಸುಸ್ತಾಗಿದ್ದರಿಂದ ಮಲಗಿಬಿಟ್ಟಿದ್ದೆ. ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು. ಆಚೆ ಬರೋಕ್ಕಾಗಲಿಲ್ಲ, ತುಂಬ ಲೇಟಾಗಿತ್ತು ಅಂಥೇಳಿ. ಸೊ ಬೆಳಿಗ್ಗೆನೇ ಎದ್ದು ಎಲ್ಲ ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಹಾಕೋದೇ ತುಂಬ ಹೊತ್ತು ಇಟ್ಬಿಡುತ್ತೆ. ರಾತ್ರಿನೇ ರೆಡಿ ಮಾಡಿಬಿಟ್ರೆ ಸರಿ. ಫುಲ್ ನೀಟಾಗಿ ಬೆಳಿಗ್ಗೆ ಅಷ್ಟರಲ್ಲಿ ಒಂಥರ ಅದ್ರ ವೈಬ್ಸೇ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಆದರೂ ಪರವಾಗಿಲ್ಲ ಅಂಥೇಳಿ ಬೆಳಿಗ್ಗೆ ರಂಗೋಲಿ ಹಾಕೋದ್ರ ಮೂಲಕನೇ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದೆ. ತುಂಬ ಕೆಲಸದ ಮಧ್ಯೆ ವೀಡಿಯೋ ಮಾಡೋದೇ ಮರ್ತೋಗುತ್ತೆ. ಕೆಲವು ಇನ್ನೂ ಇಂಪಾರ್ಟೆಂಟ್ ಕ್ಲಿಪ್ಸ್ನೆಲ್ಲ ತೆಗಿಯೋಕ್ಕೆ ಆಗಿಲ್ಲ. ಹೊಸಲಿಗೆಲ್ಲ ಹೂ ಮುಡಿಸಿ ರೆಡಿ ಮಾಡಿದ್ಮೇಲಂತೂ ವೀಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ. ಅಡುಗೆ ಮನೆ ಕೆಲಸ, ಅದರಲ್ಲೂ ಸ್ವೀಟ್ ಒಬ್ಬಟ್ಟು ಮಾಡೋ ಕೆಲಸ ನಂಗೆ ಸ್ವಲ್ಪ ರಿಸ್ಕಿ ಅನಿಸುತ್ತೆ. ಮತ್ತು ಎಲ್ಲನೂ ಫುಲ್ ಎಲ್ಲ ಐಟಮು ಮಾಡಿ ದೇವ್ರ ಮುದ್ದೆ ನೈವೇದ್ಯ ಇಡುವಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತೇಳಿ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಊರಿನಲ್ಲಿರುವಾಗ ಅದು ಪ್ರೊಸೀಜರ್ಸ್ ಬೇರೆ ಥರ ಇರ್ತಿತ್ತು. ಈಗ ಅಡುಗೆ ಮನೆಗೆ ಬಂದು ಸ್ಟವ್ನ ಪೂಜೆ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿದೆ. ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಪದ್ಧತಿ ಏನಂದರೆ ದೇವ್ರು ಪೂಜಿಸೋದು. ದಾಸಪ್ಪ ಬಂದು ದೇವ್ರು ಪೂಜಿಸಬೇಕು. ನಾವಿಲ್ಲಿ ಬೆಂಗಳೂರಿನಲ್ಲಿ ಇದ್ದಾಗಿಂದ ಈ ಸಣ್ಣ ಇದಕ್ಕೆಲ್ಲ ದಾಸಪ್ಪವ್ರನ್ನ ಕರೆಯೋದಕ್ಕಾಗೋದಿಲ್ಲ. ಶ್ರಾವಣದಲ್ಲಿ ಮಾತ್ರ ದಾಸಪ್ಪ ಅವ್ರನ್ನ ಕರೆದು ಚೆನ್ನಾಗಿ ಮಾಡ್ತೀವಿ. ಅದು ಬಿಟ್ಟರೆ ಯಾವುದಾದ್ರು ಸೂತ್ಕ ತೆಗಿಯೋದು ಆ ಥರ ಎಲ್ಲ ಇದ್ದಾಗ ಮಾತ್ರ ಮಾಡ್ತೀವಿ. ಬಿಟ್ಟರೆ ಅಲ್ಲಾದರೂ ಹಳ್ಳಿನಲ್ಲಿ ನಮ್ಮ ಕುಟುಂಬದವರೇ ಇರ್ತಾರೆ, ದಾಸಪ್ಪ ಬಂದು ಪೂಜೆ ಮಾಡಿಕೊಡ್ತಾರೆ. ಇಲ್ಲಿ ಆ ಥರ ನಡೆಯಲ್ಲ. ಅದರಲ್ಲೂ ಹಬ್ಬದ ದಿನ ಕಾಯ್ದು ಅದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಹಾಗಾಗಿ ಹಬ್ಬದ ದಿನ ನಾವೇ ಎಲ್ಲ ಮಾಡಿದ್ದನ್ನೆಲ್ಲ ದೇವ್ರ ಮುಂದೆ ನೈವೇದ್ಯ ಇಟ್ಟು ಅದನ್ನೇ ದೇವ್ರು ಪೂಜಿಸ್ತೀನಿ. ಸರಿ, ದೇವ್ರನ್ನ ಅಲಂಕಾರ ಮಾಡಿ ಅದು ನೋಡೋದೇ ಒಂದು ಚೆಂದ. ದೇವ್ರಿಗಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಫುಲ್ ಕ್ಲೀನಾಗಿ ಪೂಜೆ ಮಾಡಿ ಬೇವು ಬೆಲ್ಲ ಇಟ್ಟು ಅದನ್ನು ಕೂಡ ದೇವ್ರ ಮುಂದೆ ನೈವೇದ್ಯ ಮಾಡಿ ನಾವು ತೊಗೊಂಡ್ವಿ. ನಮಗೆಲ್ಲರಿಗೂ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ, ಏನೋ ಒಂದು ಹೊಸದನ್ನು ತರುವಂಥ ದಿನ ಅಂತ ಹೊಸದಾಗಿರುತ್ತೆ. ಅದರ ಆವತ್ತಿನ ವೈಬ್ಸೇ ಒಂಥರ ಚೆನ್ನಾಗಿರುತ್ತೆ. ಏನಂತೀರಾ? ಹೋಳಿಗೆ ಕೆಲಸ ಜಾಸ್ತಿ ಇರುತ್ತಲ್ವ, ಅದು ಹಿಂದಿನ ದಿನ ಮಾಡ್ಕೊಳ್ಳೋದೇ ಇಲ್ಲ. ನಂಗೆ ಏನೇ ಟ್ರೈ ಮಾಡಿದ್ರು ಹಿಂದಿನ ದಿನ ಮಾಡೋಕ್ಕಾಗಲ್ಲ. ಸೊ ಅವತ್ತೇ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ. ಒಬ್ಬಟ್ಟು ತಟ್ಟೋಣ ಅಂಥೇಳಿ ದೇವ್ರ ಪೂಜೆ ಮುಗಿಸಿ ಬಂದು ಒಬ್ಬಟ್ಟು ತಟ್ಟೆ. ದೇವ್ರಿಗೆ ಆಮೇಲೆ ಮತ್ತೆ ನೈವೇದ್ಯ ಮಾಡಿ ಮಂಗಳಾರತಿ ಎಲ್ಲ ಮಾಡಿಕೊಂಡೆ. ಮತ್ತು ಹಿರಿಯರು ಫೋಟೋ ಇಟ್ಟು ಅವ್ರಿಗೂ ದೇವರಿಗೆ ಇಟ್ಟು, ಮತ್ತು ನನ್ನ ಸ್ಕ್ವಿರಲ್ಸ್ ಇದೆಯಲ್ವ ಅದಕ್ಕೆ ಹೊರಗಡೆ ಹಸುವಿಗೆ ತೊಗೊಂಡೋಗಿ ಇದ್ವಿ ಮೊದಲು. ಮೇಲೆ ಕಾಗಿಗೆ ತೊಗೊಂಡೋಗಿ ಇಡಬೇಕು. ಕಾಗಿಗೂ ಇಟ್ಟು ನಾವು ಆಮೇಲೆ ಊಟ ಮಾಡ್ತೀವಿ. ಇಷ್ಟನ್ನು ಯುಗಾದಿ ಹಬ್ಬದಲ್ಲಿ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿದ್ದಾಗ ತುಂಬಾ ಚೆನ್ನಾಗಿತ್ತು ನೆನೆಸ್ಕೊಳ್ಳೋದಕ್ಕೆ. ಅದು ಊರಿನಲ್ಲಿದ್ದಾಗ ಎಲ್ಲರ ಮನೆ, ನಮ್ಮ ಅಣ್ಣ ತಮ್ಮದಿರು ಎಲ್ಲರ ಮನೇಲೂ ದೇವ್ರು ಪೂಜಿಸ್ಕೊಂಡು ಬರ್ತಾರೆ. ಎಲ್ಲ ಮುಗಿದ್ಮೇಲೆ ಅವ್ರವ್ರ ಮನೇಲಿ ಅವ್ರವ್ರನ್ನ ಎಲ್ಲ ಮಾಡಿದ್ದೆಲ್ಲ ಡಬ್ಬಿ ಇಟ್ಕೊಂಡು ಯಾರು ದೊಡ್ಡವ್ರು ಇರ್ತಾರೆ ಅಲ್ಲಿ ಸಮಾಧಿ ಹತ್ರ ಹೋಗಿಟ್ಟು ಎಡೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀವಿ. ಆಮೇಲೆ ಅಲ್ಲೇ ಎಲ್ಲರದ್ದು ಮುಗಿದ್ಮೇಲೆ ಮರದ ಕೆಳಗಡೆ ಕುತ್ಕೊಂಡು ಊಟ ಮಾಡಿ ಖುಷಿಯಾಗಿ ಬರ್ತೀವಿ. ನಿಮ್ಮದೇ ಆವತ್ತಿನ ದಿನ ಎಲ್ಲ ಅದೇ ಥರ ಸ್ಪೆಂಡ್ ಆಗುತ್ತೆ. ಮತ್ತು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಇಷ್ಟು ವರ್ಷ ನಡೀತಿರುತ್ತೆ. ಇವಾಗ ಇಲ್ಲೇ ಬೇರೆ ಥರ ನಡೀತಿದೆ. ನೋಡಿದ್ರಲ್ಲ, ಇದೊಂದು ಸಿಂಪಲ್ ರೀತಿಯಲ್ಲಿ ಯುಗಾದಿ ಹಬ್ಬನ ಆಚರಿಸಿದ್ವಿ. ಊರಿನ ಸವಿ ನೆನಪು ಜೊತೆ ಇವತ್ತಿನ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಹೊಸ್ತು ಅಡುಗಿನ ಒಂದು ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ. ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಾಡ್ತಿರಲ್ಲ.